ಸಿಕ್ಕಾಪಟ್ಟೆ ಈ ಬಿಸಿಲು ಸೆಕೆಗೆ ಕೂಲಾದ ಲಿಂಬು ಸೋಡಾ ಮನೆಯಲ್ಲೇ ಮಾಡಿ ಕುಡಿದ್ರೆ ಹೇಗಿರುತ್ತೆ ಹೇಳಿ. ಜಾತ್ರೆಗಳಲ್ಲಿ ಮಾಡುವಂತಹ, ಗಾಡಿಯಲ್ಲಿ ಸಿಗುವಂತಹ ಈ ಲಿಂಬು ಸೋಡಾನ ನಾವು ಮನೆಯಲ್ಲೇ ಮಾಡಿಕೊಳ್ಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ 2 ಗ್ಲಾಸ್ ಲಿಂಬು ಸೋಡಾ ಮಾಡ್ತಾ ಇದ್ದೀನಿ. ಇದಕ್ಕೆ 3 ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆ ಹಣ್ಣು ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಕಟ್ ಮಾಡಿ ಬೀಜ ತೆಗೆದು ಹಿಂಡ್ಕೊಳ್ಬೇಕು. 1 ಗ್ಲಾಸಿಗೆ 3 ಹೋಳಿನಂತೆ ನಾನಿಲ್ಲಿ ನಿಂಬೆಹಣ್ಣನ್ನು ಹಿಂಡಿದ್ದೇನೆ. ಇದಕ್ಕೆ 3 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಈ ಪುಡಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬಹುದು. ನಾನಿಲ್ಲಿ 1/4 ಸ್ಪೂನಿನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ಪಿನಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಗ್ಲಾಸಿಗೆ 3 ಸ್ಪೂನಿನಂತೆ ಸಕ್ಕರೆ ಪುಡಿನ ಸೇರಿಸಬೇಕು. ಗಾಡಿಯಲ್ಲಿ ಸಿಗುವ ಸ್ವೀಟ್ ಆ್ಯಂಡ್ ಸಾಲ್ಟ್ ಲಿಂಬು ಸೋಡಾ ಇದು. ನಿಮಗೆ ಸ್ವೀಟ್ ಬೇಕಾದರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಉಪ್ಪು ಬೇಕಾದರೆ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಐಸ್ ಕ್ಯೂಬ್ ಹಾಕಿದ್ದೀನಿ. ಐಸ್ ಬೇಕಾದರೆ ಹಾಕ್ಕೊಳ್ಳಿ, ಬೇಡದಿದ್ದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಲಿಂಬು ಸೋಡಾ ಮಾಡೋಕ್ಕೆ ಸೋಡಾ ತಗೊಂಡ್ಬಂದಿದ್ದೀನಿ. ಈ ಸೋಡಾ 20 ರೂಪಾಯಿಗೆ ಸಿಗುತ್ತೆ, ಬೇಕರಿಗಳಲ್ಲಿ ಸಿಗುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಸೋಡಾ ಹಾಕ್ಕೊಳ್ಬೇಕು. ಸಕ್ಕರೆ ಪುಡಿ ಮಾಡಿ ಹಾಕಿರೋದ್ರಿಂದ ಇದು ಬೇಗ ಮಿಕ್ಸ್ ಆಗುತ್ತೆ. ಸೂಪರ್ ಆಗಿರುವಂತಹ ಲಿಂಬು ಸೋಡಾ ಕುಡಿಯೋಕ್ಕೆ ರೆಡಿಯಾಗಿದೆ. ಸಖತ್ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.